Prove that cos 7x plus cos 5x whole divided by sin 7x minus sin 5x equals to cot x. ಸೊ ಇಲ್ಲಿ ಆಲ್ರೆಡಿ ನಾವು ಡಿರೈವ್ ಮಾಡಿರುವಂಥ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಳ್ತೀವಿ. ನ್ಯೂಮರೇಟರ್ ಈಸ್ ಇನ್ ದ ಫಾರ್ಮ್ ಆಫ್ cos x cos y. ಸೊ ನ್ಯೂಮರೇಟರು cos x cos y ಫಾರ್ಮಲ್ ಇದೆ. ಡಿನಾಮಿನೇಟರು sin x ಮೈನಸ್ sin y ಫಾರ್ಮಲ್ ಇದೆ. ನೋಡಿ, cos x plus cos y. So numerator is in the form of cos x plus cos y. So cos x plus cos y formula ಏನಿದೆ ಅಂದರೆ 2 cos of x plus y by 2. Cos x plus cos y is 2 cos x plus y by 2 cos x minus y by 2. Similarly, sin x minus sin y. So denominator is in the form of sin x minus sin y. So ಈ ಫಾರ್ಮುಲಾ ಏನಿದೆ ಅಂತಂದ್ರೆ 2 cos x plus y by 2. So sin x minus sin y is equal to 2 cos x plus y by 2 sin x minus y by 2. So ಈ ಫಾರ್ಮುಲಾಗಳನ್ನು ಆಲ್ರೆಡಿ ನಾವು ಡಿರೈವ್ ಮಾಡಿದ್ದೀವಿ. ಸೊ ಈ ಫಾರ್ಮುಲಾ ಪ್ರಕಾರ ನಾವೇನು ಮಾಡ್ತೀವಿ ಅಂತಂದರೆ ಈ LHS ಅನ್ನು ನಾವು ಬರೀತೀವಿ. ಸೊ it is equal to 2 cos x plus y by 2 ಅಂದರೆ 7x plus 5x divided by 2 cos x minus y by 2 means 7x minus 5x divided by 2. So whole divided by 2 cos x plus y by 2 ಅಂದರೆ 7x plus 5x by 2 into sin of x minus y by 2, that is 7x minus 5x by 2. ಈಗ 2 ಕ್ಯಾನ್ಸಲ್ ಆಗಲಿ. cos 7x plus 5x by 2 cos 7x plus 5x by 2 ಈ ಬ್ರಾಕೆಟ್ ಒಳಗಡೆ ಇರೋದು ಅಂದರೆ ಈ ಆರ್ಗ್ಯುಮೆಂಟ್ ಏನಿದೆ ಇದನ್ನ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನ್ಯೂಮರೇಟರ್ಲ್ಲೂ ಕಾಸ್ ಇದೆ, ಡಿನಾಮಿನೇಟರ್ಲ್ಲೂ ಕಾಸ್ ಇದೆ. ನ್ಯೂಮರೇಟರ್ಲ್ಲೂ 7x plus 5x by 2 ಇದೆ, ಡಿನಾಮಿನೇಟರ್ಲ್ಲೂ ಕೂಡ 7x plus 5x by 2 ಇರೋದ್ರಿಂದ ಎರಡೂ ಫಂಕ್ಷನ್ಗಳು ಸೇಮ್. ಹಾಗಾಗಿ ಈ ಕಂಪ್ಲೀಟ್ ಆಗಿ cos ಆಫ್ 7x plus 5x by 2 ಏನಿದೆ ಆ ಎರಡು ಟರ್ಮ್ಗಳು ಕ್ಯಾನ್ಸಲ್ ಆಗ್ತವೆ. ಸೊ ಉಳಿಯೋದೇನು ಅಂತಂದ್ರೆ cos ಆಫ್ 7x minus 5x by 2. 7x minus 5x means 2x divided by 2 divided by ಡಿನಾಮಿನೇಟರ್ ಇರೋದು sin ಆಫ್ 7x minus 5x ಅಂತಂದ್ರೆ 2x divided by 2. ಸೊ 2 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. ಸೊ we are left with cos x divided by sin x. We know that cos x by sin x ಅಂತಂದ್ರೆ cot x, which is RHS. Hence the proof. Next one, prove that ಇಲ್ಲಿ ಈಕ್ವಲ್ ಬರಬಾರ್ದು, ಇಲ್ಲಿ ಈಕ್ವಲ್ ಬರಬಾರ್ದು. prove that sin 5x minus 2 sin 3x plus sin x whole divided by cos 5x minus cos x equals to tan x. sin 5x minus 2 sin 3x ಇದೆ. ಸ್ವಲ್ಪ ಇಲ್ಲಿ ಅರೇಂಜ್ ಮಾಡ್ಕೊಳ್ತೀನಿ. ಏನಂದ್ರೆ sin x ನ ಈ ಕಡೆ minus 2 sin 3x ನ ಈ ಕಡೆ ಹಾಕೊಳ್ತೀನಿ. ಅಂದ್ರೆ sin 5x ಮತ್ತು sin x ಎರಡನ್ನೂ ಒಂದ್ ಕಡೆ ಹಾಕೊಳ್ತೀನಿ. ಯಾಕೆ ಅಂತಂದ್ರೆ ಎರಡು sin x ಗಳ sin 5x ಮತ್ತು sin x ಗಳ ಕೋಎಫಿಷಿಯಂಟ್ 1 ಇದೆ, 1. ಇನ್ನೊಂದೇನು ಅಂತಂದ್ರೆ 5x ಮತ್ತು x, ಸೊ x plus y by 2 x minus y by 2 ಈ ರೀತಿ ಮಾಡಿದಾಗ 5x plus x ಅಂತಂದ್ರೆ 6x by 2 ಅಂದ್ರೆ 3x ಬರುತ್ತೆ. ನೋಡಿ, ಆಲ್ರೆಡಿ 3x ಇದೆ. ಹಾಗಾಗಿ ಈ ಒಂದು ಇಂಟ್ಯೂಷನ್ ಇಂದ ಏನ್ ಮಾಡ್ತೀನಿ ಅಂತಂದ್ರೆ sin 5x ಮತ್ತು sin x ಇವೆರಡನ್ನ ಒಂದ್ ಕಡೆ ಬರ್ಕೊಳ್ತೀನಿ. ಸೊ ಇಟ್ ಈಸ್ ಈಕ್ವಲ್ ಟು, ನಾನು ಬರೀ LHS ಮಾತ್ರ ತಗೊಳ್ತಾ ಇದ್ದೀನಿ, ಇಲ್ಲಿ LHS ಮಾತ್ರ. ಸೊ ಇದರಲ್ಲಿ sin 5x ಆಸ್ ಇಟ್ ಈಸ್ ಇರಲಿ, sin x ಅನ್ನ ಮೊದಲು ಬರ್ಕೊಳ್ತೀನಿ, ಆಮೇಲೆ -2 sin 3x ಅನ್ನ ಈ ಕಡೆ ಬರ್ತೀನಿ. -2 sin 3x ಹೋಲ್ ಡಿವೈಡೆಡ್ ಬೈ cos 5x minus cos x. ಸೊ ಅಬ್ಸರ್ವ್ ಮಾಡಿ, sin 5x plus sin x. ಸೊ ಇದು ಯಾವ ಫಾರ್ಮುಲಾ ಇದೆ ಅಂತಂದ್ರೆ sin x plus sin y. sin x plus sin y ಇಲ್ಲಿ ಫಾರ್ಮುಲಾ ಬರೆದು ಬಿಡ್ತೀನಿ, sin x plus sin y. ಸೊ ಇದು ಫಾರ್ಮುಲಾ ಯಾವ ರೀತಿ ಇದೆ ಅಂತಂದ್ರೆ
2 sin x plus y by 2 cos x minus y by 2 ಅಂತ ಇದೆ. 2 sin x plus y by 2 cos x minus y by 2. ಸೊ ಇದು sin x plus sin y. ಅದೇ ರೀತಿ ಡಿನಾಮಿನೇಟರ್ ಯಾವ ಫಾರ್ಮಲ್ ಇದೆ ಅಂತಂದ್ರೆ cos x minus cos y ಫಾರ್ಮಲ್ ಇದೆ. ಸೊ cos x minus cos y is given by minus 2 sin x plus y by 2 into sin x minus y by 2. ಸೊ ಎರಡು ಸೈನ್ ಬರುತ್ತೆ ಇಲ್ಲಿ. ಸೊ ಈ ಫಾರ್ಮಲ್ ಇದೆ. ಈಗ ಆ ಫಾರ್ಮುಲಾಗಳನ್ನ ಇಲ್ಲೇನ್ ಮಾಡೋಣ, ಅಪ್ಲೈ ಮಾಡೋಣ. ಸೊ ಫಸ್ಟ್ sin x ಪ್ಲಸ್ sin y ನ ಬರೀ ಈ ಎರಡು ಟರ್ಮ್ಗಳಿಗೆ ಮಾತ್ರ ಅಪ್ಲೈ ಮಾಡ್ತೇನೆ. sin x ಪ್ಲಸ್ sin y. ಸೊ 2 sin x plus y by 2 means 5x plus x by 2 into cos x minus y by 2 means 5x minus x by 2. So ಇಲ್ಲಿ minus 2 sin 3x ಇತ್ತಲ್ಲ ಅದು as it is ಇಲ್ಲಿ. minus 2 sin 3x remains as it is. whole divided by cos 5x minus cos x ಗೆ cos x minus cos y ಫಾರ್ಮುಲಾ ಅಪ್ಲೈ ಮಾಡ್ತೀನಿ. minus 2 sin of x plus y by 2 means 5x plus x by 2 into sin of x minus y by 2 means 5x minus x divided by 2. Now it is equal to numerator ನೋಡಿ 2 sin 5x plus x it is 6x by 2 into cos of 5x minus x ಅಂತಂದ್ರೆ it is 4x by 2 minus 2 sin 3x whole divided by minus 2 sin of 5x plus x ಅಂತಂದ್ರೆ 6x by 2 into sin of 5x minus x ಅಂತಂದ್ರೆ 4x by 2. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ, ಏನೇನು ಉಳಿಯುತ್ತೆ ಅಂತ ನೋಡಿ. ಈಗ ಈಗಾಗಲೇ ಫಾರ್ಮುಲಾ ನಾವು ಯೂಸ್ ಮಾಡಿರೋದ್ರಿಂದ ಇಲ್ಲಿ ನನಗೆ ಸ್ಪೇಸ್ ಬೇಕು. ಸೊ ಇದನ್ನ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಿದೆ ಅಂತ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗಳನ್ನು ಬರೀತೀನಿ. ಸೊ ಇಲ್ಲೇನು ಉಳಿಯಿತು ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು 2 sin ನೋಡಿ 2 1s 2 3s 2 1s 2 2s 2 1s 2 3s 2 1s 2 2s. ಸೊ ನ್ಯೂಮರೇಟರ್ ಅಲ್ಲಿ 2 sin 3x into cos 2x minus 2 sin 3x ಉಳಿದಿದೆ. ಡಿನಾಮಿನೇಟರ್ ಅಲ್ಲಿ minus 2 sin 3x into sin 2x ಅಂತ ಉಳಿದಿದೆ. ಈಗ ಅಬ್ಸರ್ವ್ ಮಾಡಿ 2 ಕಾಮನ್ ಬರುತ್ತೆ ನ್ಯೂಮರೇಟರ್ ಅಲ್ಲಿ. ಅಗೇನ್ sin 3x ಕೂಡ ಕಾಮನ್ ಬರುತ್ತೆ. ದೇರ್ಫೋರ್ ಆ 2 sin 3x ಅನ್ನ ಕಾಮನ್ ತೆಗೆದುಬಿಡಿ. 2 sin 3x. ಸೊ ಬ್ರಾಕೆಟ್ ಒಳಗಡೆ ಏನು ಉಳಿತದೆ ಅಂತಂದ್ರೆ cos 2x minus 1. ದೇರ್ಫೋರ್ cos 2x minus 1 whole divided by minus 2 sin 3x into sin 2x. 2 ಕ್ಯಾನ್ಸಲ್ ಆಗಲಿ, sin 3x ಕ್ಯಾನ್ಸಲ್ ಆಗಲಿ. ಸೊ ನ್ಯೂಮರೇಟರ್ ಅಲ್ಲಿ cos 2x minus 1 ಅಂತ ಇದೆ. ಡಿನಾಮಿನೇಟರ್ ಅಲ್ಲಿ minus sin 2x ಅಂತ ಇದೆ. ಈ ಡಿನಾಮಿನೇಟರ್ ಇರ್ತಕ್ಕಂಥ ಮೈನಸ್ ಅನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ cos 2x minus 1 ಅನ್ನೋದು 1 minus cos 2x ಆಗುತ್ತೆ. ಅಥವಾ ಇದು ಗೊತ್ತಾಗಲ್ಲ ಅಂತಂದ್ರೆ ಆಸ್ ಇಟ್ ಈಸ್ ಬರ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. cos 2x minus 1 divided by minus sin 2x. ನಾವು ಅಬ್ಸರ್ವ್ cos 2x ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಬರೆದ್ರೆ, ಯಾಕೆ ಸೈನ್ ಬರಿಬೇಕು ಅಂದ್ರೆ ಡಿನಾಮಿನೇಟರ್ ಇನ್ ಟರ್ಮ್ಸ್ ಆಫ್ ಸೈನ್ ಇದೆ, ಜೊತೆಗೆ sin 2x ಅನ್ನ 2 sin x cos x ಅಂತ ಬರಿಬಹುದಲ್ಲ. ಹಾಗಾಗಿ cos 2x ಅನ್ನ cos 2x minus 1 ಅಂತಂದ್ರೆ ಏನಂತ ಬರಿಬಹುದು ಅಂತ ನೋಡೋಣ ಒಂದ್ಸಾರಿ. cos 2x minus 1 ಅನ್ನ ಏನಂತ ಬರಿಬಹುದು, ಒಂದು ನಿಮಿಷ. tan x ಅಂತ ಪ್ರೂವ್ ಮಾಡ್ಬೇಕಲ್ಲ, ನೆನ್ಪಿಟ್ಕೊಳ್ರಿ ಅದನ್ನ. ಸೊ cos 2x minus 1 ನೋಡಿ. cos 2x ಅಂತಂದ್ರೆ
1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ 1 ಈ ಕಡೆ ಬಂದರೆ -1 ಆಗುತ್ತೆ. ದೇರ್ ಫೋರ್ ಕಾಸ್ 2x ಮೈನಸ್ 1 ಅಂತಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ -2 ಸೈನ್ ಸ್ಕ್ವೇರ್ ಎಕ್ಸ್. ನೋಡಿ ನ್ಯೂಮರೇಟರಲ್ಲಿ ಕಾಸ್ 2x ಮೈನಸ್ 1 ಇದೆಯಲ್ಲ, ಅದನ್ನು ನಾನೇನಂತ ಬರಿಬೋದು ಅಂದರೆ -2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದು. ಡಿವೈಡೆಡ್ ಬೈ ಮೈನಸ್ ಸೈನ್ 2x ಇದೆ. ಸೈನ್ 2x ಅಂತಂದರೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್. 2 ಸೈನ್ ಎಕ್ಸ್ ಕಾಸ್ ಎಕ್ಸ್. ಮೈನಸ್ ಕ್ಯಾನ್ಸಲ್ ಆಗಲಿ, 2 ಕ್ಯಾನ್ಸಲ್ ಆಗಲಿ, ಕಂಪ್ಲೀಟ್ ಸೈನ್ ಎಕ್ಸ್ ಹೋಗಲಿ, 2 ಸೈನ್ ಎಕ್ಸ್ ಅಲ್ಲಿ 1 ಸೈನ್ ಎಕ್ಸ್ ಹೋಗಲಿ. ಸೊ ನ್ಯೂಮರೇಟರ್ 1 ಸೈನ್ ಎಕ್ಸ್ ಇದೆ, ಡಿನಾಮಿನೇಟರ್ ಕಾಸ್ ಎಕ್ಸ್ ಇದೆ. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತಂದ್ರೆ ವಿ ನೋ ದಟ್ ಇಟ್ ಈಸ್ ಟ್ಯಾನ್ ಎಕ್ಸ್. ನೋಡಿ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್. ಸೊ ನಾವು ರೈಟ್ ಸೈಡ್ ಅಲ್ಲಿ ಪ್ರೂವ್ ಮಾಡಬೇಕಾಗಿದೆ ಆಕ್ಚುಲಿ ಟ್ಯಾನ್ ಎಕ್ಸ್ ಅಂತ. ನೋಡಿ ವಿಚ್ ಈಸ್ ಟು ಬಿ ಪ್ರೂವ್ಡ್. ಸೊ ಟ್ಯಾನ್ ಎಕ್ಸ್ ಅಂತಾನೆ ಪ್ರೂವ್ ಮಾಡಬೇಕಾಗಿತ್ತು. ದೇರ್ ಫೋರ್ ಸೈನ್ 5x ಮೈನಸ್ 2 ಸೈನ್ 3x ಪ್ಲಸ್ ಸೈನ್ ಎಕ್ಸ್ ಹೋಲ್ ಡಿವೈಡ್ ಬೈ ಕಾಸ್ 5x ಮೈನಸ್ ಕಾಸ್ ಎಕ್ಸ್ ಅನ್ನ ಟ್ಯಾನ್ ಎಕ್ಸ್ ಅಂತೇಳಿ ಪ್ರೂವ್ ಮಾಡಿದಂಗಾಯ್ತು.